ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಇದು ಬಂದು ನಾವು ನಿನ್ನೆ ರೆಸಾರ್ಟ್ಗೆ ಹೋಗಿದ್ದಂಥ ವಿಡಿಯೋ ಆಗಿರುತ್ತೆ. ನಾವು ರೆಸಾರ್ಟ್ಗೆ ಹೋಗಿದ್ದು ಬಂದು ಮಯಾನ್ಸ್ ರೆಸಾರ್ಟ್ಗೆ. ಇದಿರೋದು ಕನಕಪುರದ ಹತ್ರ. ನಾನು ಮೊದಲನೇ ಸಲ ರೆಸಾರ್ಟ್ಗೆ ಹೋಗ್ತಿರೋದು. ಯಾವತ್ತೂ ರೆಸಾರ್ಟ್ಗೆ ಹೋಗಿರಲಿಲ್ಲ, ಮೊದಲನೇ ಸಲ ಹೋಗ್ತಿದ್ದಂಗೆ ಬೆಲ್ಟ್ ಹಾಕ್ಸ್ಕೊಂಡು ಎಲ್ಲರೂ ಜೈ ಅಂದ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಇವರೇ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಸೇರಿನೇ ಹೋಗಿದ್ದು. ಸೊ ಒಳಗಡೆ ಹೋಗ್ತಿದ್ದಂಗೆ ಆ್ಯಸ್ ಯೂಶುವಲ್ ಗೇಮ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು. ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ರೆಸಾರ್ಟು ಕೂಡ ತುಂಬಾ ಚೆನ್ನಾಗಿದೆ. ಸುತ್ತ ಕಾಡಿನ ಮಧ್ಯೆ ಇರೋವಂಥ ರೆಸಾರ್ಟು. ವ್ಯೂಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಗೇಮ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಭಯ, ಯಾವ ಗೇಮ್ಸು ಆಡೋಲ್ಲ. ಅಂಥದ್ರಲ್ಲಿ ಧೈರ್ಯ ಮಾಡಿ ಈ ಗೇಮ್ಸ್ನ ಆಡಿದೆ. ಅದು ತುಂಬಾ ಚೆನ್ನಾಗಿತ್ತು. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಊಟದ ಟೈಮ್ ಆಗೇ ಹೋಯಿತು. ಊಟಕ್ಕೆ ನಾರ್ಮಲಾಗಿ ರೆಸಾರ್ಟ್ಗಳೆಲ್ಲ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಸೊ ನಾವು ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ನಾವು ನಾನ್ ವೆಜ್ನೇ ಆಯ್ಕೆ ಮಾಡ್ಕೊಂಡ್ವಿ. ನಾನ್ ವೆಜ್ಜಲ್ಲಿ ಬಿರಿಯಾನಿ, ಕಬಾಬು, ಇನ್ನೂ ತುಂಬ ವೆರೈಟೀಸ್ ಇತ್ತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಹೋಗಬೇಕು ಅಂದ್ಕೊಂಡಿದ್ದು ನೀರಿನ ಗೇಮ್ಸ್. ನೀರಲ್ಲಿ ಆಟ ಆಡಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಬೇಕಲ್ವ. ಸೊ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ನೀರಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟು ಆಟ ಆಡಿದ್ವಿ ಅಂದರೆ ಫುಲ್ಲು ರೊಚ್ಚಿಗೆದ್ದು ಕುಣಿತಾ ಇದ್ರು ಎಲ್ಲರೂ. ನೋಡಿ, ನಮ್ಮ ಗ್ಯಾಂಗ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಹಾಗೆ ನನ್ನ ಮಗಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವಳು ತುಂಬ ದಿನ ಆದಮೇಲೆ ಈ ಥರ ಯಾವುದೋ ಒಂದು ಆಟಕ್ಕೆ ಅಂತ ಕರ್ಕೊಂಡೋಗಿದ್ದು. ನೈಟು ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದರಿಂದ ಸೊ ಸಂಜೆಗೆ ಅಂತ ಹಂಗೆ ರೆಡಿ ಆದ್ವಿ. ನಮ್ಮ ಗ್ಯಾಂಗ್ ಎಲ್ಲ ಹಂಗೆ ಒಂದೆರಡು ರೀಲ್ಸ್ಗಳನ್ನ ಮಾಡಿಕೊಂಡ್ರು. ನೆಕ್ಸ್ಟು ಅಲ್ಲಿಂದ ಫೈರ್ ಕ್ಯಾಂಪಿಗೆ ಹೋದ್ವಿ. ಫೈರ್ ಕ್ಯಾಂಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಅಂತೂ ಮಸ್ತಾಗಿ ಆಡ್ತಿದ್ರು ಎಲ್ಲರೂ. ನಮಗಂತೂ ಡ್ಯಾನ್ಸ್ ಆಡೋಕ್ಕೆ ಬರೋಲ್ಲ, ಆಡೋರನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇವತ್ತಿನ ದಿನ ಅಂತೂ ಸಕ್ಕತ್ತಾಗಿತ್ತು. ನೈಟಲ್ಲಿ ರೆಸಾರ್ಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂಸು. ನೈಟಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಊಟಕ್ಕೆ ಅಂತ ಬಂದ್ವಿ. ಆ್ಯಸ್ ಯೂಶುವಲ್ ನಾರ್ಮಲ್ ಆಯಿತು, ವೆಜ್ಜು ಮತ್ತು ನಾನ್ ವೆಜ್ಜು. ನಾನು ನೈಟ್ಗೆ ವೆಜ್ಜನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದರಿಂದ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಅಂತೂ. ಸೊ ಮಯಾನ್ ರೆಸಾರ್ಟ್ಗೆ ಆದಷ್ಟು ಬೇಗ ಎಲ್ಲರೂ ಹೋಗಿದ್ದು ಬನ್ನಿ. ಇದಿರೋದು ಕನಕಪುರದ ಹತ್ರ.